ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ 3991 PC ಪೋಸ್ಟ್ಗಳು ಭರ್ತಿ ಮಾಡುವ ಸಲುವಾಗಿ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಲಾಗುವುದು. ಈ ಒಂದು ಎಕ್ಸಾಮಿನೇಷನ್ಗೆ ಭಾಳಷ್ಟು ಆಸ್ಪಿರೆಂಟ್ಸ್ಗಳು ಪ್ರಿಪ್ರೇಷನ್ ಮಾಡ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಅನುಕೂಲವಾಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಬರ್ತಾ ಹೋಗುತ್ತೇವೆ. ಈಗ ಮುಂದೆ ನಾನು ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನಲ್ಲಿ ಇರುವಂತಹ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಬರ್ತೇನೆ. ಈಗ ನೋಡಿ ಫ್ರೆಂಡ್ಸ್, ಇದು PC, CAR ಮತ್ತು DAR, ನಾನ್ HK ಮತ್ತು HK 2020 ಪೇಪರ್ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ಮೊದಲನೇ ಪ್ರಶ್ನೆ, 3 ಹುಡುಗರು ಸರಾಸರಿ ವಯಸ್ಸು 15 ವರ್ಷಗಳು. ಅವರ ವಯಸ್ಸಿನ ಅನುಪಾತ 3:5:7 ಅನುಪಾತದಲ್ಲಿದ್ದರೆ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸೆಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ಒಂದು ಪ್ರಶ್ನೆಗಳು ಎಷ್ಟು ಸರಳವಾಗಿದ್ದಾವೆ ಅಂತಂದರೆ, ಇವು 6ನೇ ಮತ್ತು 7ನೇ ವಿದ್ಯಾರ್ಥಿಗಳ ಮಟ್ಟಕ್ಕೆ ಇರುವಂತಹ ಒಂದು ಪ್ರಶ್ನೆಗಳು. ಇವು ಸಾಲ್ವ್ ಮಾಡ್ತಾ ಬಂದರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. 15 ವರ್ಷಗಳ 3 ಹುಡುಗರ 15 ಸರಾಸರಿ ವಯಸ್ಸು ಎಷ್ಟು ಅಂತಂದರೆ 15 ವರ್ಷ ಅಂತಂತಂದರೆ ಎಷ್ಟು ವಿದ್ಯಾರ್ಥಿಗಳಿದ್ರೆ ಒಟ್ಟು 15. 3 ವಿದ್ಯಾರ್ಥಿಗಳ 15ಇಂದ ಎಷ್ಟು ಮಾಡಿದಾಗ ಎಷ್ಟಾಗುತ್ತೆ? 15 3 45. ಸೊ ಈಗ 45 ಒಟ್ಟು 3 ವಿದ್ಯಾರ್ಥಿಗಳ ವಯಸ್ಸು 15 ಸರಾಸರಿ ಆದರೆ ಕಿರಿಯ ಹುಡುಗನ ವಯಸ್ಸೆಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಈಗ ಈ ರೇಷೋವನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದರೆ 3:7 5:7 ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ರೇಷೋ ಹೆಚ್ಚಿದ್ದಂಗೆ ಆ ಒಂದು ವಿದ್ಯಾರ್ಥಿಯ ವಯಸ್ಸು ಎಷ್ಟಾಗುತ್ತೆ, ಆ ಹುಡುಗನ ವಯಸ್ಸು ಜಾಸ್ತಿ ಆಗಿರುತ್ತೆ. ಅದೇ ರೀತಿಯಾಗಿ ಯಾವ ರೇಷೋ ಕಡಿಮೆ ಇರುತ್ತೆ, ಆ ಒಂದು ಹುಡುಗನ ವಯಸ್ಸು ಕಡಿಮೆ ಆಗಿರುತ್ತೆ. ಸೊ ಇಲ್ಲಿ ಕಡಿಮೆ ಇರುವಂಥ ರೇಷೋ ಎಷ್ಟಿದೆ ಅಂತಂದರೆ 3. ಸೊ 3 ಕಡಿಮೆ ಇದೆ ಅಂದರೆ ಮೊದಲನೇ ಹುಡುಗನ ವಯಸ್ಸು ಕಡಿಮೆ ಇದೆ ಅಂತ ಅರ್ಥ. ಅಂದರೆ ಈಗ ನಾವು ಕಂಡು ಹಿಡಿಯಬೇಕಾಗಿರುವುದು ಏನಂತಂದರೆ ಕಿರಿಯ ಹುಡುಗನ ವಯಸ್ಸು ಎಷ್ಟು ಅಂತ. ಅಂದರೆ ಈಗ ನಾವು ಮೊದಲನೇದಾಗಿ ಈ ಎಲ್ಲ ರೇಷೋಗಳನ್ನು ಕೂಡಿಸಿದಾಗ 15 ಆಗುತ್ತೆ. ಒಟ್ಟು 3 + 5 + 7 ಕೂಡಿಸಿದಾಗ 15 ಆಗುತ್ತೆ. ಈ 15 ಆದಮೇಲೆ ಆ್ಯಾವ್ರೇಜ್ ಟೋಟಲ್ ಸರಾಸರಿ ವಯಸ್ಸನ್ನು ಗುಣಾಕಾರ ಮಾಡಿದಾಗ 45 ಆಯ್ತಲ್ಲ. ಸೊ ಆ ವಯಸ್ಸನ್ನು 3/15 × 45 ಮಾಡಿದರೆ ಸೊ ನಿಮಗೆ 15 3 ಸೊ 3 9 ಬರುತ್ತೆ. ಸೊ ದ ಆನ್ಸರ್ ಈಸ್ ಆಪ್ಷನ್ D ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನು, A ಮತ್ತು B ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಮತ್ತು B ಒಬ್ಬನೇ 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹೀಗಿರುವಾಗ A ಒಬ್ಬನೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೋಡಿ ಫ್ರೆಂಡ್ಸ್, ಇದು ಭಾಳ ಸರಳವಾಗಿರುವಂಥ ಒಂದು ಪ್ರಶ್ನೆ. ಇಟ್ಸ್ ವೆರಿ ಸಿಂಪಲೆಸ್ಟ್ ಕ್ವಶನ್. A ಮತ್ತು B ಇಬ್ಬರು ಅಂದರೆ A + B = ಇಬ್ಬರು ಎಷ್ಟು ದಿನದಲ್ಲಿ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ತಾರೆ ಅಂತಂದರೆ 15 ದಿನದಲ್ಲಿ. ಅಂದರೆ A ಮತ್ತು B ಇಬ್ಬರು 15 ದಿನದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ತಾರೆ ಅಂತಂದರೆ ಒಂದು ದಿನದಲ್ಲಿ ಅವರು ಎಷ್ಟು ಪಾರ್ಟ್ ಆಫ್ ದ ಕೆಲಸವನ್ನು ಕಂಪ್ಲೀಟ್ ಮಾಡ್ತಾರೆ ಅಂತಂದರೆ 1/15. ಅಂದರೆ ಇದನ್ನು ರೆಸಿಪ್ರೋಕಲ್ ಮಾಡಬೇಕು. A + B 15 ದಿನದಲ್ಲಿ ಕೆಲಸ ಮಾಡಿದರೆ ಒಂದು ದಿನದಲ್ಲಿ 1/5 ಪಾರ್ಟ್ ಆಫ್ ದ ಕೆಲಸ ಕಂಪ್ಲೀಟ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅದರಲ್ಲೇ ನೆಕ್ಸ್ಟ್ ಪಾರ್ಟು, B ಒಬ್ಬನೇ 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಅಂದರೆ ಬಿಯು 20 ದಿನದಲ್ಲಿ ಕೆಲಸವನ್ನು ಕಂಪ್ಲೀಟ್ ಮಾಡಿದ್ರೆ ಅವನು ಒಂದು ದಿನದಲ್ಲಿ ಎಷ್ಟು ಪಾರ್ಟ್ ಕೆಲಸ ಮಾಡ್ತಾನೆ ಅಂತಂದರೆ ಅದನ್ನು ಮತ್ತೆ ಸೇಮ್ ರೆಸಿಪ್ರೋಕಲ್ ಮಾಡಿದಾಗ 1/20 ಆಗುತ್ತೆ.
ಹಾಗಾದರೆ ಈಗ ಬಿ ಎಷ್ಟು ಕೆಲಸ ಮಾಡ್ತಾನೆ ಅಂತ ಕೊಟ್ಟಿದ್ದಾರೆ, ಮತ್ತು ಇಬ್ಬರು ಎಷ್ಟು ಕೆಲಸ ಮಾಡ್ತಾರೆ ಒಟ್ಟಿಗೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಎ ಒಬ್ಬನೇ ಎಷ್ಟು ಕೆಲಸ ಕಂಪ್ಲೀಟ್ ಮಾಡ್ತಾನೆ ಅಂತ, ಎಷ್ಟು ಸಮಯವನ್ನು ತಗೋತಾನೆ, ಎಷ್ಟು ದಿನಗಳನ್ನು ತಗೋತಾನೆ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವು ಮಾಡಬೇಕಾಗಿರೋದು ಟೋಟಲ್ 1/15 ಒಟ್ಟು ಕೆಲಸಗಳಲ್ಲಿ ಬಿ ಮಾಡುವಂತಹ ಕೆಲಸವನ್ನು ಮೈನಸ್ ಮಾಡಬೇಕು ನಾವು ಇದರಲ್ಲಿ. ಅಂದರೆ 1/20. ಸೊ ಈ 1/20 ನಾವು 1/15 ಮೈನಸ್ 1/20 ಮಾಡಿದ್ರೆ ಆಗ ಇದು ಲಸ ಮಸಾಗೆ ಸಂಬಂಧಪಟ್ಟಂತಹ ಪ್ರಶ್ನೆ. 1/15 ಮೈನಸ್ 1/20. ಸೊ ಈಗ ಈ ಕೆಳಗಡೆ ಇರುವಂಥ ಇದು 6ನೇ ಮತ್ತು 7ನೇ ವಿದ್ಯಾರ್ಥಿಯ ಮಟ್ಟಕ್ಕೆ ಇರುವಂತಹ ಒಂದು ಪ್ರಶ್ನೆ. ಭಾಳ ಸಿಂಪಲ್ ಆಗಿದೆ. ನೀವು ಇದನ್ನು ಎಲ್ರಿಗೂ ಗೊತ್ತಿರುತ್ತೆ, ಅದು ಬೇಸಿಕ್ ಲೆವೆಲ್ ಪ್ರಶ್ನೆ ಇರೋದು, ಪ್ರತಿಯೊಬ್ಬರು ಕೂಡ ಸಾಲ್ವ್ ಮಾಡ್ತೀರಾ. 15 ಮತ್ತು 20ರ ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಅಂದರೆ ಎಲ್ ಸಿ ಎಮ್ಮನ್ನು ತೊಗೊಳ್ಬೇಕು. 15 ಮತ್ತು 20ರ ಎಲ್ ಸಿ ಎಮ್ಮನ್ನು ತೊಗೊಳ್ಬೇಕು. 15, 20. ಸೊ 2 5 ಹೋಗುತ್ತೆ. 5 3 15, 5 4 20. 3 1 4 ಆ್ಯಸ್ ಇಟ್ ಈಸ್ ಇಳಿಸ್ಕೊಳ್ಬೇಕು. 4 1. ಅಂದರೆ ಈಗ 3 ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಆನ್ಸರು 5 4 20, 23 60. ಸೊ ಟೋಟಲ್ 60 ಬರುತ್ತೆ. ಅಂದರೆ ಎಲ್ ಸಿ ಎಮ್ ಎಷ್ಟು ಬಂತು? 60. ಸೊ ನೆಕ್ಸ್ಟ್ 15 4 60 ಆಗುತ್ತೆ. 4 23 60 ಆಗುತ್ತೆ. ಸೊ ಇಲ್ಲಿ 3ಅನ್ನು ಮಲ್ಟಿಪ್ಲೈ ಮಾಡಬೇಕು. 4 - 3 ಬರುತ್ತೆ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ 1/60 ಬರುತ್ತೆ. ಆಗ 1/60 ಬಂತು. ಸೊ ಎ ಅನ್ನೋ ವ್ಯಕ್ತಿ ಒಂದು ದಿನದಲ್ಲಿ 1/60 ಪಾರ್ಟ್ ಆಫ್ ದ ಕೆಲಸ ಮಾಡ್ತಾನಂದರೆ ಅವನು 60 ದಿನದಲ್ಲಿ ಆ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡ್ತಾನೆ ಅಂತ ಅರ್ಥ. ಅಂದರೆ ಈಗ ಆಪ್ಷನ್ ಎನಲ್ಲಿ ಆನ್ಸರ್ 60 ಇದೆ. ಸೊ ದೇರ್ಫೋರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 7. ಈ ಕ್ರಮದಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಸೀರೀಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿರೋದು ಇದು. 1 4 9 16 25 36 49 ಈ ಎಲ್ಲ ನಂಬರ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದರೆ ಪ್ರತಿಯೊಂದು ನಂಬರ್ಸ್ಗಳು ಸ್ಕ್ವೇರ್ ನಂಬರ್ಸ್ಗಳಿದ್ದಾವೆ. ಅಂದರೆ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 36 6 ಸ್ಕ್ವೇರು, 49 7 ಸ್ಕ್ವೇರು. ಸೊ ನೆಕ್ಸ್ಟ್ ಬರೋದು 8 ಸ್ಕ್ವೇರ್ ಮಾಡಿದ್ರೆ 64 ಬರುತ್ತೆ. ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಭಾಳ ಸರಳವಾದಂಥ ಒಂದು ಪ್ರಶ್ನೆ ಇದೆ. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡ್ರಿ. ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಪ್ರತಿಯೊಂದು ನಂಬರ್ಗಳನ್ನು ನಾವು ಏನು ಮಾಡಬೇಕು, ಅಬ್ಸರ್ವೇಷನ್ ಮಾಡಿದಾಗ ಅಲ್ಲಿ ಯಾವ ಒಂದು ಸಂಖ್ಯೆ ಆ ಒಂದು ಗ್ರೂಪಿಗೆ ಸಂಬಂಧಪಟ್ಟದ್ದಾಗಿರುವಂಥ ಒಂದು ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಈಗ ಪ್ರತಿಯೊಂದು ನಂಬರ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದರೆ 3 5 11 14 17 21. 3 ಒಂದು ಪ್ರೈಮ್ ನಂಬರ್ ಇದೆ, ಅಂದರೆ ಅವಿಭಾಜ್ಯ ಸಂಖ್ಯೆ ಇದೆ. 5 ಅವಿಭಾಜ್ಯ ಸಂಖ್ಯೆ ಇದೆ. 11 ಅವಿಭಾಜ್ಯ ಸಂಖ್ಯೆ ಇದೆ. ಆದರೆ 14 ನೋಡಿದಾಗ ಅದೊಂದು ಸಮಸಂಖ್ಯೆ ಈವನ್ ನಂಬರ್ಸ್ ಥರ ಕಾಣ್ತಾ ಇದೆ. ಸೊ ಇದು ಈವನ್ ನಂಬರು. 17 ಕೂಡ ಒಂದು ಪ್ರೈಮ್ ನಂಬರ್ ಇದೆ, ಆದರೆ 21 ಪ್ರೈಮ್ ನಂಬರ್ ಅಲ್ಲ. ಬಟ್ ಅದು ಏನಿದೆ ಅಂತಂದರೆ ಆಡ್ ನಂಬರ್ ಇದೆ. ಅಂದರೆ ಈಗ ನಾವು ಆಡ್ ನಂಬರ್ ಪ್ಯಾಟ್ರನನ್ನು ಅಬ್ಸರ್ವ್ ಮಾಡಿದಾಗ ಪ್ರತಿಯೊಂದು ಸಂಖ್ಯೆಗಳು ಆಡ್ ನಂಬರ್ ಇದೆ, 14 ಮಾತ್ರ ಈವನ್ ನಂಬರ್ ಇರೋದ್ರಿಂದ ಸೊ ಈ ಒಂದು ಗ್ರೂಪಿಗೆ ಸಂಬಂಧಪಟ್ಟಲ್ಲದಂತಹ ಒಂದು ನಂಬರ್ ಯಾವುದಂತಂದರೆ 14. ಸೊ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 2 ಸಂಖ್ಯೆಗಳ ಮೊತ್ತವು 25 ಮತ್ತು ಅವುಗಳ ವ್ಯತ್ಯಾಸ 13 ಆದರೆ ಅವುಗಳ ಗುಣಲಬ್ಧ ಏನು ಅಂತ ಕೇಳಿದರೆ,
ನೋಡಿ ಫ್ರೆಂಡ್ಸ್, ಎರಡು ಸಂಖ್ಯೆಗಳು ಯಾವಿದಾವಂತ ಗೊತ್ತಿಲ್ಲ, ಹಾಗಾಗಿ ಜನರಲ್ ಆಗಿ ನಾವು ಅದನ್ನು ಎಕ್ಸ್ ಮತ್ತು ವಾಯ್ ಅಂತ ಕನ್ಸಿಡರ್ ಮಾಡೋಣ. ಎರಡು ಸಂಖ್ಯೆಗಳ ಮೊತ್ತ ಅಂತಂತಂದರೆ ಎಡಿಷನ್ನು ಎಕ್ಸ್ ಪ್ಲಸ್ ವಾಯ್ = 25 ಅಂತ ಬರುತ್ತೆ. ಮತ್ತು ಅವುಗಳ ವ್ಯತ್ಯಾಸ ಅಂದರೆ ಡಿಫ್ರೆನ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಮೈನಸ್ ವಾಯ್ = 13 ಅಂತ ಇದೆ. ಎಕ್ಸ್ ಪ್ಲಸ್ ವಾಯ್ = 25 ಮತ್ತು ಎಕ್ಸ್ ಮೈನಸ್ ವಾಯ್ = 13 ಅಂತ ಇದೆ. ನೋಡಿ ಫ್ರೆಂಡ್ಸ್, ಇದು 10ನೇ ತರಗತಿಯ ವಿದ್ಯಾರ್ಥಿಗಳ ಮಟ್ಟಕ್ಕಿರುವಂಥ ಒಂದು ಪ್ರಶ್ನೆ. ಇದು ಎರಡೂ ಸರಳ ಸಮೀಕರಣಗಳಾಗ್ತವೆ, ಅಂದರೆ ಲೀನಿಯರ್ ಇಕ್ವೇಷನ್ಸ್ಗಳು. ಈ ಎರಡು ಇಕ್ವೇಷನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಬಂದರೆ ವಾಯ್ ಕ್ಯಾನ್ಸಲ್ ಆಗುತ್ತೆ. ಎರಡು ಎಡಿಷನ್ ಮಾಡಿದಾಗ 2x = 25 + 13 ಅಂತಂದರೆ 38 ಆಗುತ್ತೆ. 38 ಅಂತಂದರೆ ಇದನ್ನು ಕ್ಯಾನ್ಸಲೇಷನ್ ಮಾಡಿದಾಗ 2 × 2 = 9 18 ಆಗುತ್ತೆ. ಅಂದರೆ x = 19. ಸೊ ಎಕ್ಸ್ ವ್ಯಾಲ್ಯೂ 19 ಬಂದಾಗ ಇದನ್ನು ಮತ್ತೆ ಯಾವುದಾದ್ರೂ ಒಂದು ಇಕ್ವೇಷನಲ್ಲಿ ರೀಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಮಗೆ y ವ್ಯಾಲ್ಯೂ ಸಿಗುತ್ತೆ. ಈ ಎಕ್ಸ್ ವ್ಯಾಲ್ಯೂ x = 19 ವ್ಯಾಲ್ಯೂವನ್ನು ಇಕ್ವೇಷನ್ 1ರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಅವಾಗ ನಮಗೆ y ವ್ಯಾಲ್ಯೂ ಸಿಗುತ್ತೆ. ಅಂದರೆ ಎಕ್ಸ್ ಪ್ಲಸ್ ವಾಯ್ = 25 ಇದೆ. ಇದರಲ್ಲಿ ಎಕ್ಸ್ ವ್ಯಾಲ್ಯೂ 19ಅನ್ನು ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಮಗೆ y ವ್ಯಾಲ್ಯೂ ಸಿಗುತ್ತೆ. ಅಂದರೆ 25 y = 25 - 19 ಮಾಡಿದಾಗ ಸೊ ಆನ್ಸರ್ 6 ಬರುತ್ತೆ. ಸೊ ದೇರ್ಫೋರ್ ಎಕ್ಸ್ ವ್ಯಾಲ್ಯೂ 19 ಮತ್ತು y ವ್ಯಾಲ್ಯೂ 6 ಬರುತ್ತೆ. ಅವ್ರು ಕೇಳಿರೋದು ಏನಂತಂತಂದರೆ ಎರಡು ಸಂಖ್ಯೆಗಳ ಮೊತ್ತ 25 ಆಗಿತ್ತು ಮತ್ತು ಅವುಗಳ ಡಿಫ್ರೆನ್ಸ್ ವ್ಯತ್ಯಾಸ 13 ಆದರೆ ಆ ಎರಡು ಸಂಖ್ಯೆಗಳ ಗುಣಲಬ್ಧವೆಷ್ಟು ಅಂತ ಕೇಳಿದ್ದಾರೆ. ನಮಗೆ ಆ ಎರಡು ಸಂಖ್ಯೆಗಳು ಯಾವುವು ಅಂತ ಗೊತ್ತಾಗಿದೆ. 6 ಮತ್ತು 19 ಎರಡು ಗುಣಾಕಾರ ಮಾಡಿದಾಗ 19 6 ಎಷ್ಟು ಅಂತಂದರೆ 114. ಸೊ ದ ಕರೆಕ್ಟ್ ಆನ್ಸರ್ ಈಸ್ 114. ಸೊ ದ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 1 ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲುಗಾಡಿ ಒಂದು ಕಂಬವನ್ನು ದಾಟಲು 9 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಈ ರೈಲುಗಾಡಿಯ ಉದ್ದವೆಷ್ಟು ಅಂತ ಕೇಳಿದ್ದಾರೆ. ಅಂದರೆ ಒಂದು ರೈಲು 60 ಕಿಲೋಮೀಟರ್ ಪ್ರತಿ ಗಂಟೆಗೆ 60 ಕಿಲೋಮೀಟರ್ನಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ ಅಂತೆ, ಅಂದರೆ ದೂರವನ್ನು ಕ್ರಮಿಸುತ್ತದೆ ಅಂತ ಅರ್ಥ. ಹಾಗಾದರೆ ಆ ಒಂದು ರೈಲುಗಾಡಿ ಒಂದು ಕಂಬವನ್ನು ದಾಟಲು 9 ಸೆಕೆಂಡುಗಳು ತೆಗೆದುಕೊಂಡ್ರೆ ಆ ರೈಲುಗಾಡಿಯ ಉದ್ದವೆಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಸ್ಪೀಡ್ ಮತ್ತು ಡಿಸ್ಟೆನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರೋದ್ರಿಂದ ನಮಗೆ ಸ್ಪೀಡ್ ಫಾರ್ಮುಲಾ ಗೊತ್ತಿರಬೇಕು. ಸ್ಪೀಡ್ = ಡಿಸ್ಟೆನ್ಸ್ ಬೈ ಟೈಮ್ ಅಂತ. ಸೊ ಈಗ ಸ್ಪೀಡು ನಾವು ಮೊದಲನೇದಾಗಿ ಈ ಸ್ಪೀಡ್ ಕಿಲೋಮೀಟ್ರ್ನಲ್ಲಿರುವಂಥದ್ದನ್ನು ನಾವು ಮೀಟರ್/ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ ಆವಾಗ ನಮಗೆ ಸರಳ ಆಗುತ್ತೆ. ಸೊ ಮೀಟರ್/ಸೆಕೆಂಡ್ ಕನ್ವರ್ಟ್ ಮಾಡಬೇಕಾದ್ರೆ ನಾವು ಈ ಒಂದು 60 ಕಿಲೋಮೀಟ್ರಿಗೆ ನಾವು ಡೈರೆಕ್ಟಾಗಿ 5/18 ಗುಣಾಕಾರ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಆಗ ನಮಗೆ ಆ ಒಂದು ಕಿಲೋಮೀಟರ್/ಸೆಕೆಂಡಿಗೆ ಇರುವಂತಹ ಡಿಸ್ಟೆನ್ಸು ಮೀಟರ್/ಸೆಕೆಂಡಿಗೆ ಕನ್ವರ್ಟ್ ಆಗುತ್ತೆ. ಇದನ್ನು ಕ್ಯಾನ್ಸಲೇಷನ್ ಮಾಡಿದಾಗ 3 × 9 = 18, 3 × 30 = 60. ನೆಕ್ಸ್ಟು 3 × 3 = 10. ಅಂದರೆ ಈಗ ನೆಕ್ಸ್ಟ್ ಕ್ಯಾನ್ಸಲೇಷನ್ ಆಗೋದಿಲ್ಲ. 10 × 5 = 50, 50/3 ಆಗುತ್ತೆ. ಅಂದರೆ 50/3 ಮೀಟರ್/ಸೆಕೆಂಡು. ಅಂದರೆ ಇದು ಸ್ಪೀಡು ಮೀಟ್ರಿಗೆ ಕನ್ವರ್ಟ್ ಆಯಿತು ಅಂತ ಅರ್ಥ. ಸೊ ನಮಗೆ ಎಷ್ಟು ಸ್ಪೀಡ್ ಇದೆ ಅಂತಂದರೆ 50/3 ಮೀಟರ್/ಸೆಕೆಂಡು ನಮಗೆ ಮೀಟರ್/ಸೆಕೆಂಡ್ನಲ್ಲಿ ಸ್ಪೀಡ್ ಚೇಂಜಸ್ ಆಗಿದೆ. ಈಗ ಇದನ್ನು 9 ಸೆಕೆಂಡ್ಗಳಲ್ಲಿ ಸಮಯವನ್ನು ತೊಗೊಂಡ್ರೆ ಆ ಟೈಮನ್ನು ಇದಕ್ಕೆ ಗುಣಾಕಾರ ಮಾಡಿದಾಗ 3 × 3 ಕ್ಯಾನ್ಸಲೇಷನ್ ಆಗುತ್ತೆ. ಸೊ 5 × 3 = 15 ಆಗುತ್ತೆ. 15 ಮುಂದೆ 0 ಆ್ಯಸ್ ಇಟ್ ಈಸ್. ಸೊ ಟೋಟಲ್ಲು 150 ಮೀಟ್ರ್ಗಳಷ್ಟು ಉದ್ದ ಇದೆ, ಅದು ಆ ಟ್ರೈನಿನ ಉದ್ದ ಅಂತ ಅರ್ಥ. ಹಾಗಾದರೆ ಆನ್ಸರ್ ಎಲ್ಲಿದೆ? ಆಪ್ಷನ್ ಡಿ ನಲ್ಲಿದೆ. ಸೊ ದೇರ್ಫೋರ್ ದ ರೈಟ್ ಆನ್ಸರ್ ಈಸ್ 150. ಮುಂದಿನ ಪ್ರಶ್ನೆ, ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ನೋಡಿ, ಇಲ್ಲಿ 3/3 ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಟೈಪ್ ಇರದೆ ಇದು ಭಾಳ ಸರಳವಾದಂಥ ಪ್ರಶ್ನೆ ಇದನ್ನು ಕೂಡ.
ಸೊ ಇಲ್ಲಿ ಪ್ರತಿಯೊಂದು ಸಂಖ್ಯೆಗಳನ್ನು ಅಬ್ಸರ್ವೇಷನ್ ಮಾಡ್ತಾ ಬಂದಾಗ 6ರಲ್ಲಿ 9 ಕೂಡಿಸಿದಾಗ 15 ಆಗುತ್ತೆ. ಸೊ 8ರಲ್ಲಿ 12 ಕೂಡಿಸಿದಾಗ 20 ಆಗುತ್ತೆ. ಹಾಗೆ 4ರಲ್ಲಿ 6 ಕೂಡಿಸಿದಾಗ 10 ಆಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎಡ ತುದಿಯಿಂದ 7ನೇದಾಗಿದೆ, ಬಲ ತುದಿಯಿಂದ 14ನೇದಾಗಿದೆ. ಆ ಸಾಲಿನಲ್ಲಿ ಮೊತ್ತವಾಗಿ ಅಥವಾ ಒಟ್ಟು ಎಷ್ಟು ಮರಗಳಿವೆ ಅಂತ ಕೇಳಿದ್ದಾರೆ. ಸೊ ಈಗ ಒಂದು ಸಾಲಿನಲ್ಲಿ ಒಂದೇ ಒಂದು ಸಾಲಿನಲ್ಲಿ ಮರಗಳಿದ್ದಾವೆ, ಎಷ್ಟಿದ್ದಾವೆ ಅಂತ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಈಗ ಆ ಒಂದು ಸಾಲಿನಲ್ಲಿ ಎಡಗಡೆಯಿಂದ ಎಣಿಸ್ತಾ ಬಂದಾಗ ಒಂದು ಮರವು 7ನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಲೆಫ್ಟಿಂದ ಹೋದಾಗ. ಹಾಗೆ ಬಲಗಡೆಯಿಂದ ಬಂದಾಗ ಅದು 14ನೇ ಒಂದು ಸೀರಿಯಲ್ ನಂಬರ್ನಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆ ಒಂದು ಲೈನಲ್ಲಿ ಸಾಲಿನಲ್ಲಿ ಎಷ್ಟು ಒಟ್ಟು ಮೊತ್ತಗಳಿದ್ದಾವೆ ಅಂತ ಒಂದು ಸರಳವಾದಂತಹ ಪ್ರಶ್ನೆ ಇದೆ. ಇದಕ್ಕೆ ಒಂದು ಲಾಜಿಕಲಿ ಟ್ರಿಕ್ ಏನಿದೆ ಅಂತಂದರೆ, ಯಾವುದೇ ಈ ಥರ ಎಡ ಮತ್ತು ಬಲ ಒಂದು ಪ್ರಶ್ನೆ ಕೇಳಿದಾಗ 2 ಎಡಿಷನ್ ಮಾಡಿ ಅದರಲ್ಲಿ 1 ಮೈನಸ್ ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. 14 + 7 ಕೂಡಿಸಿದಾಗ 21 ಆಗುತ್ತೆ. 21ರಲ್ಲಿ 1 ಮೈನಸ್ ಮಾಡಿ, ಸೊ ಆನ್ಸರ್ 20 ಆಗುತ್ತೆ. ಸೊ ದೇರ್ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, A:B:C = 3:4:7 ಅಂತ ಕೊಟ್ಟಿದ್ದಾರೆ. ಆದರೆ ಅನುಪಾತ A+B+C ಎಷ್ಟು ಸಿಗೆ ಸಮನಾಗಿರುವಂಥ ಒಂದು ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಇದನ್ನು ಕೂಡ ಸರಳವಾದಂಥ ಒಂದು ಪ್ರಶ್ನೆ. ಸ್ವಲ್ಪ ನಾವು ಯಾವ ರೀತಿಯಾಗಿ ರೇಷಿಯೋಸ್ಗಳನ್ನು ಬರೀಬೇಕು ಅಂತ ಗೊತ್ತಿರಬೇಕು. ಸೊ ಈಗ ABC ರೇಷೋ 3:4:7 ಅಂತ ಕೊಟ್ಟಿದ್ದಾರೆ. ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ A+B+C 3 ರೇಷೋಗಳನ್ನು ಎಡಿಷನ್ ಮಾಡಿದ್ದಾರೆ. 3 ಕೂಡಿಸಿದಾಗ ಎಷ್ಟಾಗುತ್ತೆ? 7 + 3 10, 10 + 4 14. ಅಂದರೆ 14 C ಅಂತ. C ಎಷ್ಟಿದೆ ಇಲ್ಲಿ? 7 ಇದೆ. ಸೊ ಈಗ 14 C ಎಷ್ಟಿದೆ ಅಂತಂದರೆ 7. ಸೊ ಇವೆರಡು ಕ್ಯಾನ್ಸಲೇಷನ್ ಮಾಡಿದಾಗ 14/7 7 1 7 2 ಆಗುತ್ತೆ. ಅಂದರೆ 2:1 ಅಂತ 2:1 ಈಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಎ ಒಂದು ಸರಿಯಾದಂಥ ಪ್ರಶ್ನೆ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ 14. ಒಟ್ಟು ಕ್ರೀಡಾಪಟು 200 ಮೀಟರ್ ಓಟದ ಪಂದ್ಯವನ್ನು 24 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಇದು ಕೂಡ ಸ್ಪೀಡ್ ಮತ್ತು ಡಿಸ್ಟೆನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ. ಅವನ ವೇಗವು ಕಿಲೋಮೀಟರ್ ಪ್ರತಿ ಗಂಟೆಗೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಈಗ ಇದನ್ನು ಕೂಡ ಸ್ಪೀಡ್ ಮತ್ತು ಡಿಸ್ಟೆನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರೋದ್ರಿಂದ ನಾವು ಸೇಮು ಏನಂತಂದರೆ 18/5 ಮಲ್ಟಿಪ್ಲೈ ಮಾಡಬೇಕು. ಕಿಲೋಮೀಟ್ರ್ ಪ್ರತಿ ಗಂಟೆಗೆ ಇರುವಂಥದ್ದನ್ನು ಮೀಟ್ರ್ ಪ್ರತಿ ಗಂಟೆಗೆ ಕನ್ವರ್ಟ್ ಮಾಡಬೇಕಾದ್ರೆ ನಾವು ಇದನ್ನು 5/18 ಮಾಡ್ತಿದ್ವಿ. ಈಗ ಇಲ್ಲಿ ಮೀಟ್ರ್ ಪ್ರತಿ ಸೆಕೆಂಡಿಗೆ ಇರೋದ್ರಿಂದ ಕಿಲೋಮೀಟ್ರಿಗೆ ಕೇಳಿರೋದ್ರಿಂದ ನಾವು ಅದನ್ನು ರೆಸಿಪ್ರೊಕಲ್ ಆಗಿ ಮಾಡಿಕೊಂಡು 18/5 ಗುಣಾಕಾರ ಮಾಡಬೇಕು. ಸೊ ಈಗ ಮೊದಲನೇದಾಗಿ ಫಸ್ಟು ಕ್ವಶನ್ನಲ್ಲಿ ಕೊಟ್ಟಿರುವಂಥ ಗಿವನ್ಗಳನ್ನು ಬರ್ಕೊಂಡು ನೋಡಿ, ಒಟ್ಟು 200 ಮೀಟ್ರ್ ಓಟದ ಪಂದ್ಯವನ್ನು 24 ಸೆಕೆಂಡ್ಗಳಲ್ಲಿ ಕವರ್ ಮಾಡ್ತಾನೆ ಅಂತ. ಅಂದರೆ ಟೈಮ್ ಎಷ್ಟಿದೆ ಇಲ್ಲಿ? 24 ಸೆಕೆಂಡು. ಡಿಸ್ಟೆನ್ಸು 200 ಮೀಟ್ರ್ ಇದೆ. ಇದರಿಂದ ನಮಗೆ ಕ್ಯಾನ್ಸಲೇಷನ್ ಮಾಡಿದಾಗ ಸ್ಪೀಡ್ ಸಿಗುತ್ತೆ. ಸೊ ಈಗ ಕ್ಯಾನ್ಸಲೇಷನ್ ಮಾಡಿದಾಗ 2 1 2 2 2 3. ಸೊ ಇಲ್ಲಿ ನೆಕ್ಸ್ಟ್ ಕ್ಯಾನ್ಸಲೇಷನ್ ಮಾಡಿದಾಗ 2 6 2 50, ನೆಕ್ಸ್ಟು 2 3 2 25. ಅಂದರೆ 25/3 ಬರುತ್ತೆ. ಅಂದರೆ ಈಗ ಆನ್ಸರು 25/3 ಬಂದಿದೆ. ಸೊ ಇದನ್ನು ಕಿಲೋಮೀಟ್ರ್ ಪ್ರತಿ ಗಂಟೆಗೆ ಕನ್ವರ್ಟ್ ಮಾಡಬೇಕಾದ್ರೆ ನಾವು 18/5 ಗುಣಾಕಾರ ಮಾಡಬೇಕು. ಸೊ ಇಲ್ಲಿ ಕ್ಯಾನ್ಸಲೇಷನ್ ಆಗುತ್ತೆ. 5 1 5 2 3 1 3 6 18. ಸೊ ಇವೆರಡು ಗುಣಾಕಾರ ಮಾಡಿದಾಗ 5 6 30, 6 5 30. ಸೊ 30 ಕಿಲೋಮೀಟ್ರ್ ಪ್ರತಿ ಗಂಟೆ. ಸೊ ಆನ್ಸರ್ ಡಿನಲ್ಲಿದೆ ನೋಡಿ, ಆಪ್ಷನ್ ಡಿನಲ್ಲಿ. ಇದರ ಆಪ್ಷನ್ ಡಿ ಒಂದಿಗೆ ಸರಿಯಾದಂಥ ಉತ್ತರ ಆಗಿದೆ. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ಪಿ ಸಿಗೆ ಸಂಬಂಧಪಟ್ಟಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನಲ್ಲಿ, ಅಂದರೆ ಇದು
CAR ಮತ್ತು DAR ನಾನ್ HK ಮತ್ತು HK 2020ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಪತ್ರಿಕೆ. ಇದರಲ್ಲಿ ಒಟ್ಟು 10 ಪ್ರಶ್ನೆಗಳನ್ನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆಲ್ಮೋಸ್ಟ್ ಆಲ್ ಮೆಜಾರಿಟಿ ಆಫ್ ದ ಕ್ವಶನ್ಸ್ ಆರ್ ವೆರಿ ಈಸಿ. ನೋಡಿ, ನೀವು ಇವಿಷ್ಟು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಸ್ಕೋರಿಂಗ್ನಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾವೀಗ ಡೇ ಬೈ ಡೇ ಕಂಟಿನ್ಯೂಸ್ ಆಗಿ ಮೊದಲನೇದಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು PYQಗಳನ್ನು ಸಾಲ್ವ್ ಮಾಡ್ತೇವೆ. ಜೊತೆಯಾಗಿ ಪ್ರತಿಯೊಂದು ಟಾಪಿಕ್ಸ್ಗಳನ್ನು ಡೀಟೇಲ್ಡ್ ಎಕ್ಸ್ಪ್ಲನೇಷನನ್ನು ಸಪ್ರೇಟ್ ವಿಡಿಯೋ ಮಾಡ್ತೀವಿ. ಹಾಗಾಗಿ ನಿಮಗೆ ಈ ಒಂದು ಮೆಂಟಲ್ ಎಬಿಲಿಟಿಯನ್ನು ಥರೋ ಆಗಿ ಮಾಡ್ಕೊಳ್ಬೇಕಾದ್ರೆ ನೀವು ಕಂಟಿನ್ಯೂಸ್ ಆಗಿ ಈ ಒಂದು ವಿಡಿಯೋಗಳನ್ನು ನೋಡ್ತಾ ಬರಬೇಕು. ಸೊ ದಿಸ್ ಈಸ್ ದ ವೇ. ನೋಡ್ರಿ, ಈ ಒಂದು ಕೊಟ್ಟಿರುವಂಥ ಈ ಒಂದು ಸಿಕ್ಕ ಒಂದು ಅವಕಾಶವನ್ನು ಸರಿಯಾಗಿ ಯುಟಿಲೈಸೇಷನ್ ಮಾಡ್ಕೊಳ್ಬೇಕು. ಸಮಯ ನಿಮಗೆ ಒಂದರಿಂದ ಹಾರ್ಡ್ಲಿ 2 ಮಂತ್ ಸಮಯ ಇದೆ ನಿಮ್ಮ ಹತ್ರ. ಸೊ 2 ಮಂತಲ್ಲಿ ನೀವು ಭಾಳಷ್ಟು ಪರ್ಫೆಕ್ಟ್ ಆಗ್ತೀರ. ಸೊ ಈ ರೀತಿ ಡೇ ಬೈ ಡೇ ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. 100% ಈ ಎಕ್ಸಾಮನ್ನ ನೀವು ಕ್ಲಿಯರ್ ಮಾಡಿಬಿಟ್ಟು ಗ್ಯಾರಂಟಿ ನೀವು PEC ಆಗ್ತೀರ ಅನ್ನೋ ಒಂದು ಈ ಹೋಪ್ನಿಂದ ಈ ಒಂದು ವಿಡಿಯೋನ ನಾನು ಕನ್ಕ್ಲೂಡ್ ಮಾಡ್ತೇನೆ. ನಾಳೆ ನೆಕ್ಸ್ಟು ಪೇಪರನ್ನು ಸಾಲ್ವ್